ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದು ಅಡುಗೆ. ಇವತ್ತು ಬಂದ ರೆಸಿಪಿ ಏನಂದರೆ ನಾನ್ ವೆಜ್ ರೆಸಿಪಿ ಮಾಡ್ತಿದ್ದೀನಿ. ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಿದ್ದೀನಿ. ತುಂಬ ಸಿಂಪಲ್ಲಾಗೆ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತಿದ್ದೀನಿ. ಫಸ್ಟಿಗೆ ಬಂದುಬಿಟ್ಟು ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೋಮ್ ಮೇಡೆ ಮಾಡಿ ಇಟ್ಕೊಂಡಿದ್ದನ್ನ ಅದು 1 ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಖಾರಕ್ಕೆ ಬಂದು ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ 1/4 ಟೇಬಲ್ ಸ್ಪೂನಷ್ಟು. ಮತ್ತು ನೆಕ್ಸ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ದಪ್ಪ ಉಪ್ಪನ್ನ. ಇದೆಲ್ಲದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದು ಚಿಕನ್ಗೆ ಉಪ್ಪು ಖಾರ ಇಲ್ಲಿ ಇಡಬೇಕಲ್ವಾ. ನೀವು ಚಿಕನ್ನು ಒಗ್ಗರಣೆ ಹಾಕೋದಕ್ಕೆ ಮುಂಚೆನೇ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಚಕ್ಕೆ ಮತ್ತು ಲವಂಗನ 4 ಪೀಸು ಲವಂಗ ತೊಗೊಂಡಿದ್ದೀನಿ. ಒಂದು 4 ಪೀಸು ಫ್ಲೇವರ್ಗೆ ಚಕ್ಕೆ ತೊಗೊಂಡಿದ್ದೀನಿ. ನಾನು ಯಾವುದನ್ನು ಗ್ರೈಂಡ್ ಮಾಡ್ಕೊಂಡಿಲ್ಲ. ಅದಕ್ಕೆ ಒಂದು ದಪ್ಪದು 2 ಈರುಳ್ಳಿನ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಅದು ಸ್ವಲ್ಪ ಫುಲ್ಲು ರೋಸ್ಟ್ ಆಗಬೇಕು. ಈ ಥರ ನೋಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಖಾರಕ್ಕೆ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಅದು ಮತ್ತು ಕರಿಬೇವು ಇದೆಲ್ಲದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಪುದೀನ ಸ್ವಲ್ಪ ಇದು ಆ್ಯಡ್ ಮಾಡ್ಕೊಂಡಿರೋದು. ಪುದೀನನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಒಂದು ದಪ್ಪು ಟೊಮೊಟೊನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದೆ, ಅದು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲದನ್ನು ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಗ ಟೊಮೊಟೊ ಸ್ಮ್ಯಾಶ್ ಆಗುತ್ತೆ. ಚಿಕನ್ಗೆ ಉಪ್ಪು ಹಾಕಿದ್ದೀವಿ, ಅದಕ್ಕೆ ಇಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಆ ಚಿಕನ್ನ ಹಾಕ್ಕೊಳ್ಳೋಣ. ಈಗ ಅದೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಇದೆಲ್ಲದನ್ನು ಸೇರಿಸ್ಕೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಚಿಕನ್ನಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ನೀವು ರೋಸ್ಟ್ ಮಾಡ್ಕೋಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದೇ ನಾನ್ ವೆಜ್ ರೆಸಿಪಿ ಆದರೂ ಅಷ್ಟೇ, ಅದು ನೀರು ಬಿಡೋವರೆಗೂ ಕೂಡ ನೀವು ಸ್ವಲ್ಪ ತಾಳ್ಮೆಯಿಂದ ರೋಸ್ಟ್ ಮಾಡಿಕೊಂಡ್ರೆ ನೋಡಿ ಇವಾಗೆಲ್ಲ ಫುಲ್ ಡ್ರೈ ಆಗಿದೆ, ಎಣ್ಣೆ ಬಿಡ್ತಿದೆ. ಇವಾಗ ಮತ್ತೆ ಚಿಕನ್ ಬೇಯೋದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಬಿಟ್ಟ ಮೇಲೆ ಅದು ನೀರು ಹಾಕ್ಕೊಂಡು ಸ್ವಲ್ಪ ನೀವು ಬೇಯಿಸ್ಕೊಂಡ್ರೆ ಚಿಕನ್ನು ಸಾಫ್ಟಾಗಿ ಬರುತ್ತೆ. ಇಲ್ಲ ರಬ್ಬರ್ ಥರ ಆಗೋದಿಲ್ಲ. ಅದಕ್ಕೆ ನಾನು ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ನೀವು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಅದು ಚಿಕನ್ನ ಬೇಯಿಸ್ಕೊಳ್ಳಿ. ಅವಾಗವಾಗ ಈ ಥರ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನೀವು ಬಿಟ್ಬಿಟ್ರೆ. ನೋಡಿ ಇವಾಗ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ನಾನು ಇದು ಪೆಪ್ಪರು ಮತ್ತು ಜೀರಿಗೆನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಈ ಕೊನೆಗೆ ಬಂದು ಅದನ್ನು ಚಿಕನ್ ಬೆಂದಿದ್ದೇನ ಲೆವೆಲ್ಲಿ ಅದನ್ನು ಮತ್ತು 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಎರಡನ್ನೂ ಕೊನೆಯ ಸ್ಟೇಜಲ್ಲಿ ನೀವು ಸೇರಿಸ್ಕೋಬೇಕು. ಬೆಂದಿದೆ ಚಿಕನ್ನು ಅನ್ನೋ ಲೆವೆಲ್ಗೆ ಇದನ್ನೆಲ್ಲ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ಅದನ್ನು ಲಿಟ್ನ ಕ್ಲೋಸ್ ಮಾಡಿಡಿ. ನೋಡಿ ಈ ಥರ ಲಿಟ್ನ ಕ್ಲೋಸ್ ಮಾಡಿಟ್ರೆ ಈ ಥರ ಪರ್ಫೆಕ್ಟಾಗಿ ಎಣ್ಣೆ ಬಿಡ್ತಾ ಇರುತ್ತಲ್ಲ, ಆವಾಗ ನಿಮಗೆ ಪೆಪ್ಪರ್ ಡ್ರೈ ರೆಡಿ ಆಗಿದೆ. ಈ ಥರ ಸಿಂಪಲ್ಲಾಗೆ ನೀವು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಲೇಬೇಕು. ನೀವು ಒಂದು ಸಲ ಟ್ರೈ ಮಾಡಿದ್ರೆ ನೀವು ಮತ್ತೆ ಮಾಡ್ಕೊತೀರಾ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಚಂದು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.